ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ದಿನ ಆಷಾಢ ಶುಕ್ರವಾರ, 2ನೇ ಶುಕ್ರವಾರ. ನೋಡಿ, ಕೆಲವರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ದುಡ್ದು ಕೈಯಾಗಿ ನಿಂದ್ರಲ್ಲ ಅಂತಂದೇಳಿ ಅಂತಿರ್ತಾರಲ್ಲ, ಮನೆಗೆ ಹೋಗ್ತಿದ್ದಂಗೆ ಎಲ್ಲ ಖರ್ಚಾಗ್ಬಿಡುತ್ತೆ, ಹೊರಗೆ ಹೆಜ್ಜೆ ಇಟ್ಟರೆ ಖರ್ಚಾಗುತ್ತೆ ಅಂತ ನಾನಾದ್ರೂ ಅಂತಿರ್ತೀನಿ. ಆ ಥರ ಇವತ್ತಿನಿಂದ ಏನು ಮಾಡಬೇಕಪ್ಪ ಅಂದರೆ, ಇವತ್ತು 2ನೇ ಶುಕ್ರವಾರ, ತುಂಬ ಒಳ್ಳೆಯ ದಿನ ಇದೆ. ಅದಕ್ಕೋಸ್ಕರ ನೀವೇನು ದುಡಿತೀರಲ್ಲ, ಡೈಲಿ ದುಡಿಯೋರಾದರೂ ಸರಿ, ಇಲ್ಲ ಮಂತ್ಲಿ ದುಡಿಯೋರಾದರೂ ಸರಿ, ಡೈಲಿ ಏನು ದುಡಿತೀರಲ್ಲ, ಎಷ್ಟಾದರೂ ದುಡಿಮೆ ಇರಲಿ, ಅದು ನೀವು ತೊಗೊಂಬಂದು ನಿಮ್ಮ ಮನೆಯ ದೇವರ ಮುಂದೆ ತಟ್ಟೆಯಲ್ಲಿ ಇಟ್ಬಿಡಿ. ಅದನ್ನು ನೈಟ್ ಬರ್ತೀರಲ್ಲ, ಹೆಂಗೆ ದುಡಿದು ಅದಷ್ಟು ದುಡ್ಡನ್ನು ನೀವು ಒಂದು ತಟ್ಟೆಯಲ್ಲಿ ಹಾಕಿ, ಶಕ್ತಿ ದೇವತೆ ನಿಮ್ಮನೆ ಲಕ್ಷ್ಮಿ ಇರ್ಬೋದು, ಚೌಡೇಶ್ವರಿ ಇರ್ಬೋದು, ಬನಶಂಕರಿ ಇರ್ಬೋದು, ದುರ್ಗಾಂಬ ಇರ್ಬೋದು, ಯಾರಾದರೂ ಆಗಿರಲಿ, ನಿಮ್ಮ ಮನೆ ದೇವತೆ ಫೋಟೋ ಇದ್ರಿಗೆ ಎಲ್ಲರ ಮನೆಗೆ ಇರುತ್ತೆ, ಇಲ್ಲ ಚಿಕ್ಕದಾದ್ರೂ ಮೂರ್ತಿ ಆದರೂ ಇರುತ್ತಲ್ವ. ದುಡ್ಡು ಬಂದ ತಕ್ಷಣವೇ ನೀವು ಆ ಒಂದು ತಟ್ಟೆಯಲ್ಲಿ ಹಾಕಿ, ಇಲ್ಲ ಒಂದು ಬೌಲಲ್ಲಿ ಹಾಕಿ, ಅದರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡೋಕೆ ಹೋಗಬೇಡಿ. ಒಟ್ಟು ಎಲ್ಲ ನೋಡ್ಕೊಬೇಕಾದ್ರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ತಟ್ಟೆಯಲ್ಲೇ ಒಂದು ಬೌಲಲ್ಲಿ ಹಾಕಿ ಇಡಿ. ಇದರಿಂದ ನೋಡಿ ನೀವು ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದೇಳಿ. ಖರ್ಚು ಸಹ ಕಡಿಮೆ ಆಗುತ್ತೆ. ನಿಮ್ಗೆ ಯಾರೇ ದುಡ್ಡು ಕೊಡಲಿ, ಪಟ್ಟಂತಂತೋಗಿ ದೇವ್ರ ಮುಂದೆ ಇಡಿ ಅದನ್ನು. ಆವಾಗ ಅದು ಅಷ್ಟು ದುಡ್ಡು ಹೆಚ್ಚು ಖರ್ಚಾಗಲ್ಲ. ನಾವು ಏನಪ್ಪ ಅಂತಂದರೆ ಮಿತಿಯಲ್ಲಿ ಬಳಸಬೇಕು ಅನ್ನೋದೊಂದು ಶುರುವಾಗ್ಬಿಡುತ್ತೆ, ನಮ್ಮ ಮನಸ್ಸಲ್ಲಿ ಅದು ಶುರುವಾಗ್ಬಿಡುತ್ತೆ ಅಷ್ಟೇ. ಏನಪ್ಪ, 100 ರೂಪಾಯಿ ಹೋಗೋ ಹತ್ರ ಒಂದು 50 ರೂಪಾಯಿ ಹೋಗ್ಬೋದು, ಇಲ್ಲ ಒಂದು 20 ರೂಪಾಯಿ ಹೋಗ್ಬೋದು, ಈ ಥರ ಆಗುತ್ತೆ. ಇವತ್ತಿನಿಂದ ಆಷಾಢ ಶುಕ್ರವಾರ ಒಳ್ಳೆಯ ದಿನ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಇವತ್ತಿಂದ ನೈಟ್ ಏನು ದುಡಿದು ಬರ್ತಿರಲ್ಲ, ಪಟ್ಟಂತಂದು ಹೋಗಿ ಒಂದು ಕೈಕಾಲು ಮುಖ, ಹೆಂಗೂ ಬರತ್ತೆ ಕೈಕಾಲು ಮುಖ ತೊಳೆದಿರ್ತೀರ, ಕೈಕಾಲು ಮುಖ ತೊಳ್ಕೊಂಡಿರ್ತೀರ, ನೀವೇ ಹೋಗಿ ನಿಮ್ಮ ದುಡಿದಂಥ ಹಣವನ್ನು ಒಂದು ತಟ್ಟೆಯಲ್ಲಿ ಒಂದು ಬೌಲಲ್ಲಿ ಇಟ್ಟು ದೇವ್ರ ಮನೆ ಮುಂದೆ, ನಿಮ್ಮ ಶಕ್ತಿ ದೇವತೆ ನಿಮ್ಮ ಮನೇಲಿ ಯಾವ ಫೋಟೋ ಇರುತ್ತೆ ನೋಡಿ, ಆ ಫೋಟೋದ ಮುಂದೆ ಇಟ್ಬಿಡಿ. ಓಕೆನಾ? ಇದು ಒಂದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, 777 ಮ್ಯಾನುಫ್ಯಾಕ್ಚರ್ ನಂಬರ್ ಇದು. ನಾನು ತಿಳಿದಂದಿದ್ದು ಇದು, ನಾನು ಯೂಟ್ಯೂಬ್ ನೋಡ್ಕೊಂಬಂದಿದ್ದು. ಯಾಕಂದರೆ ನಾವು ಮಾಡಿದ್ದೀವಿ ಇದನ್ನು ಆಲ್ರೆಡಿ, ಮಾಡಿ ಆದಮೇಲೆ ನಿಮಗೆ ಹೇಳ್ತಾ ಇರೋದು. ನಾಳೆ ಯಾಕಂದರೆ ಜುಲೈ 25 ಒಳ್ಳೆಯ ದಿನ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ, ನಾನು ಹೇಳ್ತೀನಿ ಅಂತ ಅಲ್ಲ, ನೀವು ಒಂದು ಸಲ ಟ್ರೈ ಮಾಡಿದ್ದೀನಿ. ಅದನ್ನೇನಪ್ಪ ಅಂತಂತಂದರೆ, ಬೆಳಗ್ಗೆ 7 ಗಂಟೆಗೆ ಒಂದೇ ಒಂದು ವಿಶ್ ಬರಿಬೇಕು ನೀವು. ನಿಮ್ಮದೇನು ಆರೋಗ್ಯ ಸರಿ ಇಲ್ವಾ? ಓಕೆ, ನನ್ನ ಆರೋಗ್ಯ ಸರಿ ಆಗಿದೆ, ಈ ಥರ ಬರೀ. ಆಗಿದೆ, ಆಲ್ರೆಡಿ ಆಗಿದೆ ಅಂತಂದರೆ ಬರೀ. ಮೇಲೆ ಫಸ್ಟು 777 ಅಂತ ಬರೋದು, ಮ್ಯಾನುಫ್ಯಾಕ್ಚರ್ ಆಗಿದೆ, ಏನದು ವಿಶ್ ಪೂರ್ತಿ ಆಗಿದೆ ನಂದು ಅಂದ್ಕೊಂಡೇಳಿ ಬರೆದ್ಬಿಡಿ. ಓಕೆನಾ? ಅದನ್ನು 777 ಅಂತ ಬರೋದು, ನನ್ನ ವಿಶ್ ಪೂರ್ತಿ ಆಗಿದೆ, ನನಗೆ ಆರೋಗ್ಯ ಸರಿ ಇರಲಿಲ್ಲ, ಆರೋಗ್ಯ ಸರಿ ಆಗ್ತಾಯಿದೆ, ಈಗ ಆರೋಗ್ಯ ಈಗ ಸರಿ ಹೋಗಿದೆ ನನಗೆ. ಇಲ್ಲ ಅಂತಂದರೆ ಯಾರಾದರೂ ದುಡ್ಡು ಕೊಡಬೇಕಾಗಿರುತ್ತೆ, ಇಸ್ಕೊಂಡಿರ್ತಾರೆ, ಕೊಡೋಕ್ಕೆ ತುಂಬಾ ಸತಾಯಿಸ್ತಿರ್ತಾರೆ. ಅವ್ರ ಹೆಸರು ಬರೋದು, ಇವರು ನನಗೆ ದುಡ್ಡು ಅಮೌಂಟನ್ನು ಕೊಟ್ಟಿದ್ದಾರೆ ಅಂತ ಬರೋದು. ಫಸ್ಟು ಒಂದು ಪೇಪರ್ ತೊಗೊಳ್ಳಿ, 777 ಅಂತಂದೇಳಿ ಬರೀರಿ. ಅದ್ರ ಕೆಳಗೆ ನಿಮ್ಮ ವಿಶ್, ನಾನು ಹೇಳಿದ್ದೀನಲ್ಲ, ಆರೋಗ್ಯ ಸರಿ ಹೊಂದಿದೆ. ನಿಮ್ಮ ಆರೋಗ್ಯ ಸರಿ ಇರೋಲ್ಲ, ನಮಗೆ ಆರೋಗ್ಯ ಸರಿ ಇದೆ ಅಂತಲೇ ಬರೀಬೇಕು. ಇಲ್ಲ ಯಾರಾದರೂ ದುಡ್ಡು ಕೊಡೋರು ಇರ್ತಾರಲ್ಲ, ಇಲ್ಲ ನನಗೆ ದುಡ್ಡು ಅವ್ರು ಕೊಟ್ಟಿದ್ದಾರೆ ಅಂತ ಬರೀರಿ. ಇನ್ನು ಕೆಲವರೆಲ್ಲ ಸಾಲ ಮಾಡಿರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಅಂಥವರೆಲ್ಲ ಅದೇ ಬರೀರಿ, ನನ್ನ ಸಾಲ ತೀರಿ ಹೋಗಿದೆ ಅಂತಂದೇಳಿ ಬರೆದು ಅದನ್ನು ಫೋಲ್ಡ್ ಮಾಡಿ, ಅವ್ರು ಹೇಳಿದ್ದಿದೆ, ನನಗೆ ಗೊತ್ತಿದ್ದ ಮಾಹಿತಿ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಒಂದು ಮೂಢನಂಬಿಕೆ ಅಂದ್ಕೋಬೇಡಿ, ಮಾಡೋರು ಮಾಡಿ, ಇಷ್ಟ ಇಲ್ದವ್ರು ಬಿಡಿ. ಯಾಕಂದರೆ ನಾವು ಆಲ್ರೆಡಿ ಮಾಡಿದ್ದೀವಿ, ನೋಡೋಣ. ಯಾಕಂದರೆ ನಮಗೆ ಪದೇ ನನಗೂ ಹುಷಾರಿರ್ತಿರ್ಲಿಲ್ಲ ಅವಾಗೆಲ್ಲ. ಯಾರೋ ಹೇಳಿದ್ದು ಈ ಥರ ಮಾಡಿ, ಯೂಟ್ಯೂಬ್ನಲ್ಲೇ ಹೇಳಿದ್ದು, ಅದನ್ನು ನೋಡಿಕೊಂಡೆ ನಾನು ಮಾಡಿದೆ. ನೋಡೋಣ, ಚೆಕ್ ಮಾಡೋಣ ಅಂತಂದರೆ ಮಾಡಿದ್ದು, ನಮಗೆ ಚೆನ್ನಾಗಾಗಿದೆ. ಈಗ ಪದೇ ಗ್ಯಾಸ್ಟ್ರಿಕ್ ಆಗೋದು, ಪದೇ ಕಾಲು ನೋವು ಬರೋದು, ಈ ಥರ ಏನೇನೋ ಒಂದು ಪಿತ್ತ ಆಗೋದು, ಈ ಥರ ಎಲ್ಲ ಆಗ್ತಿತ್ತು. ಏನು ಹುಳಿ ಪದಾರ್ಥ ತಿನ್ನೋ ಹಾಗೇ ಇರಲಿಲ್ಲ, ಆ ರೀತಿ ಆಗಿತ್ತು. ಈಗ ಪರವಾಗಿಲ್ಲ ಅಂತ ಅನ್ನೋದಕ್ಕೆ ನಾನು ಚೆನ್ನಾಗೇ ಇದ್ದಿದ್ದೀನಿ. ಆದಷ್ಟು ಯಾವ ಟೈಮು ಏನು ಮಾಡಬೇಕು, ಏನು ಊಟ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ಒಟ್ಟು ಅದನ್ನು ಮಾಡಿದ ಮೇಲೆ ನಾನೇ ಚೆನ್ನಾಗಿದ್ದೀನಿ. ನೀವು ಆ ಥರ ಮಾಡಿ. ಮೂಢನಂಬಿಕೆ ಅಂತ ದಯವಿಟ್ಟು ಯಾರು ಕಮೆಂಟ್ ಹಾಕಬೇಡಿ, ಅದು ನಿಮ್ಮ ಇಷ್ಟ. ಮಾಡೋ ಹಾಗಿದ್ರೆ ಮಾಡ್ಬೋದು, ಬಿಡೋ ಹಾಗಿದ್ರೆ ಬಿಡ್ಬೋದು. ಈ ಶುಕ್ರವಾರದ ದಿನ ಮಾತ್ರ ಮಾಡಿ. ಹಾಗೆ ನೋಡಿ, ಅದು 777 ಅಂತ ಬರೋದು, ನಿಮ್ಮದೇನು ವಿಷಯ ಇರುತ್ತೋ ಅದನ್ನು ಆಗಿದೆ ಅಂತಂದೇಳಿ ಬರೋದು ಫೋಲ್ಡ್ ಮಾಡಿ. ನಾಳೆ 25 ಅಲ್ವಾ, 25 ಒಂದು ಒಳ್ಳೆಯ ದಿನ. ಅದೇನೋ ಹೇಳಿದ್ರು ಅವರು, ಬೆಳಗ್ಗೆ 7 ಗಂಟೆಗೆ ಮಾಡಿ.
ಬೆಳಗ್ಗೆ 7 ಗಂಟೆ ಮಾಡಿ, ಇಲ್ಲ ಅಂತಂದರೆ ನೈಟ್ 7 ಗಂಟೆ ಮಾಡಬೇಕಂತೆ. ಇದೆರಡು ಟೈಮು ಹೇಳಿದ್ದಾರೆ ಅವರು. ಜಸ್ಟ್ ನಾನು ನೈಟ್ ಅದನ್ನು ವೀಡಿಯೋ ನೋಡಿದೆ. ಅವರು ಎಲ್ಲರಿಗೂ ಶೇರ್ ಮಾಡಿ ಆ ಥರ, ಅದರಲ್ಲಿ ಮಾಮೂಲು ನಾವು ಹೇಳ್ತೀವಿ, ಅವರು ಹೇಳ್ತಾರೆ. ಬಟ್ ಅದು ಶೇರ್ ಮಾಡಲಿಕ್ಕೆ ಹೋದೆ, ಹಾಕೋದು ವರ್ಕ್ ಆಗಲೇ ಇಲ್ಲ ನನಗೆ. ಅದಕ್ಕೋಸ್ಕರ ನಾನೇ ಹೇಳಿದ್ರೆ ಆಯ್ತು ಅಂದ್ಕೊಂಡಿದ್ದೀನಿ. ಅವರ ಒಂದು ಆಜ್ಞೆ ಪ್ರಕಾರ ನೀವು ಮಾಡಿ ನೋಡೋಣ. ಅವ್ರು ಹೇಳಿದ್ದು ಕರೆಕ್ಟ್ ಆದರೂ ಆಗ್ಬೋದು. ನೀವು ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ಕೆಲವೊಂದನ್ನು ನಾವು ಮಾಡಲೇಬೇಕಾಗುತ್ತೆ ಅಲ್ವಾ. ನೋಡಿ, 777 ಅಂತ ಬರೋದು, ಅದನ್ನು ಏನಪ್ಪ ಅಂತಂದರೆ ಫೋಲ್ಡ್ ಮಾಡಿ ನಿಮ್ಮ ದಿಂಬಿನ ಕೆಳಗೆ ಇಡ್ಕೋಬೇಕಂತ ಇಡ್ಕೊಳ್ಳಿ. ತಿರ್ಗಾ ದಿವಸ ನಿಮ್ಮ ಪಾಟಲ್ಲಿ ಗಿಡ ಇರುತ್ತಲ್ಲ, ಸ್ವಲ್ಪ ಅದನ್ನು ಮಣ್ಣು ತೆಗೆದು ಅದರಲ್ಲಿ ಇಡಿ, ನೋಡೋಣ. ನಾನು ಮಾಡ್ತೀನಿ ಈ ಸಲ. ಅದನ್ನು ನಾನು ಬೇರೆ ಮಾಡಿದ್ದೆ, ಅದಕ್ಕೆ ವರ್ಕೌಟ್ ಆಯಿತು. ಇದೇ ಥರ ನಂಬರ್ ವರ್ಕೌಟ್ ಆಯ್ತದು. ಈ ಸಲ ಇದನ್ನು ಮಾಡೋಣ, ನಾನು ಮಾಡ್ತೀನಿ, ನೀವು ಮಾಡಿ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮೊದಲು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೇ ಲೈವಿಗೆ ಬಂದಾಗ ದಯವಿಟ್ಟು ಗಿಫ್ಟ್ ಓಪನ್ ಮಾಡಿ ಗಿಫ್ಟ್ ಕೊಡಿ. ಯಾರೆಲ್ಲ ಮೆಂಬರ್ಶಿಪ್ ತೊಗೋಬೇಕು ಅಂತಿದ್ದೀರಾ, ಮೆಂಬರ್ಶಿಪ್ ತೊಗೊಳ್ಳಿ. ಅದು ಯಾಕೋ ಗಿಫ್ಟ್ ಓಪನ್ ಆಗ್ತಿಲ್ಲ ಅಂತಾರೆ ಕೆಲವರು. ಗಿಫ್ಟು ಬರೋರೆಲ್ಲ ಬಂದು ಗಿಫ್ಟ್ ಕೊಡಿ. ಯಾಕಂದರೆ ನೆಕ್ಸ್ಟ್ ಮಂತ್ 3ನೇ ತಾರೀಕು 13ನೇ ತಾರೀಕು ಅದು ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಯಾಕಂದರೆ ನಾವು ಪಾಯಿಂಟ್ ತೊಗೊಂಡೆ ಅಂತಂದರೆ ನಮಗೂ ಡಾಲರ್ ಬರುತ್ತೆ ಅಂತ ಒಂದು ಆಸೆ. ಯಾಕೆ ನಾವು ಕಷ್ಟಪಟ್ಟಕ್ಕಾಗಲಿ ಒಂದು ಬೆಲೆ ಇರಬೇಕಲ್ವ. ನಿಮ್ಮೆಲ್ಲರ ಸಪೋರ್ಟ್ನಿಂದ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಅಂತಂದರೆ ನೋಡಿ, ಬಂದು ಆಗಲ್ಲ, ಬಳಗ ಆಗಲ್ಲ, ಯಾರೂ ನಮ್ಮ ವಿಡಿಯೋ ನಮ್ಮವರೇ ಯಾರೂ ನೋಡಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಸ್ನೇಹಿತರಿಂದ ನಾನು ಇಷ್ಟು ಮುಂದೆ ಬರಬೇಕು ಅಂದರೆ ನೀವೇ ಕಾರಣ. ದಯವಿಟ್ಟು ನೋಡಿ, ಈ ಶುಕ್ರವಾರದ ಯಾಕಂದರೆ ಇವತ್ತು ಶುಕ್ರವಾರ, ದಯವಿಟ್ಟು ಇದನ್ನು ಮಾಡಿ. ಇವತ್ತು ನೈಟ್ ಏನು ದುಡ್ಕೊಂಬರ್ತೀರ ದೇವ್ರ ಮುಂದಿಟ್ಟು ಆದಷ್ಟು ನನ್ನ ಖರ್ಚನ್ನು ಕಡಿಮೆ ಮಾಡಮ್ಮ ಅಂತಂದು ಹೇಳಿ, ಖರ್ಚನ್ನು ಕಡಿಮೆ ಮಾಡು ಅಂತ ಹೇಳಿ ಆ ದುಡ್ಡು ಅಮೌಂಟನ್ನು ಅಲ್ಲಿಟ್ಟು ತಿರ್ಗಾ ಬೆಳಗ್ಗೆ ನೀವು ಏನು ಮಾಮೂಲು ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ. ಆ 777 ನಿಮಗೆ ಬಿಟ್ಟಿದ್ದು, ಯಾಕಂದರೆ ಅದು ನಾನು ಹಿಂಗೆ ನೋಡಿ ಹೇಳ್ತಾ ಇರೋದು ನಿಮಗೆ. ಯಾಕಂದರೆ ಒಬ್ಬರು ವೀಡಿಯೋ ಇನ್ನೊಬ್ಬರು ನೋಡಲ್ಲ, ಹೌದಾ? ನೋಡಿ, ನಾನು ನೋಡಿದೆ ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮೂಢನಂಬಿಕೆ ಹಾಗೆ ಹೇಗೆ ಅಂತ ಕಮೆಂಟ್ ಹಾಕ್ಬೇಡ. ಎಲ್ಲೆಲ್ಲ ಅವರವರ ಒಂದು ಅಭಿಪ್ರಾಯ ಅದು. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.